ಕಾಂಟ್ರಾಕ್ಟರ್ಗಳ ಕುಂದುಕೊರತೆಗಳನ್ನು ಶೀಘ್ರದಲ್ಲೇ ನಿವಾರಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಎಂದು ಸಂಜಯ್ ಆರ್ಕೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಕಾಂಟ್ರಾಕ್ಟರ್ಗಳ ಸಮಸ್ಯೆ ಬಗ್ಗೆ ಈಗಾಗಲೇ ಮಾಹಿತಿ ನೀಡಿದ್ದೇವೆ. ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದ್ದು 17 ಬೇಡಿಕೆಗಳಲ್ಲಿ ಸುಮಾರು 10 ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಎಂದು ತಿಳಿಸಿದ ಅವರು, 40% ಕಮಿಷನ್ ಬಗ್ಗೆ ತನಿಖೆ ನಡೆಸಲು ಒಪ್ಪಿದ್ದಾರೆ. ಪ್ಯಾಕೇಜ್ ಟೆಂಡರ್ ರದ್ದು ಮಾಡಲು ಆದೇಶ ಮಾಡಿದ್ದಾರೆ. ಇನ್ನಿತರೆ ಆದೇಶವನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ಅಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳ ಬಗ್ಗೆ ಹೇಳಿದ ಅವರು, ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಎಂಬುದರ ಬಗ್ಗೆ ಮೊನ್ನೆ ಬೆಳಗಾವಿಯಲ್ಲಿ ದೀರ್ಘವಾದಂಥ ಹೋರಾಟ ಮಾಡಿದ್ದೇವೆ. ಆ ಹೋರಾಟದಲ್ಲಿ ಸುಮಾರು 2,000ರಿಂದ 3,000 ಕಾಂಟ್ರಾಕ್ಟರು ನೆರೆದಿದ್ದರು. ಆ ಕಾಂಟ್ರಾಕ್ಟರ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಮಂತ್ರಿಗಳಿಗೆ ಕೊಟ್ಟಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಮಿನಿಸ್ಟರ್ ಮೀಟಿಂಗ್ ಕರೆದು ಕಾಂಟ್ರಾಕ್ಟರ್ ಕುಂದುಕೊರತೆಗಳನ್ನು ಏನಿವೆ ನಿಮ್ಮ ಅಂಡರ್ದಲ್ಲಿ ಬರುವಂಥವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ, ಉಳಿದಿದ್ದೆಲ್ಲವನ್ನು ನಿಮ್ಮ ಇದರಲ್ಲಿ ಬರಲಾರ್ದು ನಮಗೆ ಬಿಟ್ಟುಬಿಡ್ರಿ ಅಂತೇಳಿ ಸಜೆಷನ್ ಮಾಡಿದ್ದರು. ಅದರ ಪ್ರಯುಕ್ತವಾಗಿ ಮಾನ್ಯ PWD ಮಂತ್ರಿಗಳಾದಂಥ ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಸಾಹೇಬರು 21/12/2023 ಒಂದು ಬೆಂಗಳೂರಲ್ಲಿ ಎಲ್ಲ ಕಾಂಟ್ರಾಕ್ಟರು ಹಾಗೂ ಸಂಬಂಧಪಟ್ಟ ಸೆಕ್ರೆಟರಿಗಳು ಸಂಬಂಧಪಟ್ಟ ಚೀಫ್ ಇಂಜಿನಿಯರ್ ಸಮಕ್ಷಮದಲ್ಲಿ ಮೀಟಿಂಗ್ ಕರೆದು ಕೆಲವೊಂದು ನಮ್ಮ ಪ್ರಾಬ್ಲಮ್ಗಳನ್ನು ಬಗೆಹರಿಸಿದ್ದಾರೆ. ಅವು ಈ ಕೆಳಗಿನಂತಿವೆ. ಈ ಮಾನ್ಯ ನಮ್ಮದು ಈಗ ಕಾಂಟ್ರಾಕ್ಟರು ನಮ್ಮಲ್ಲಿ ಸುಮಾರು 4,000 ಕೋಟಿ ಕಾಂಟ್ರಾಕ್ಟರ್ ಬೆನಿವಾಲ್ ಫಂಡ್ ಇತ್ತು. ಆ ಫಂಡ್ ಏನದ ಇವತ್ತು ಗೌರ್ಮೆಂಟ್ ಒಂದು ಬ್ಯಾಂಕ್ನಲ್ಲಿ ಇಡಲಾರ್ದೆ ತಾವು ಅನಾಮತವಾಗಿ ಇಟ್ಟುಕೊಂಡಿದ್ದರು. ಅದರ ಪ್ರಯುಕ್ತ ಅದರಲ್ಲಿ ನಮ್ಮ ಕಾಂಟ್ರಾಕ್ಟರ್ ಸತ್ತಾಗ 5 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡ್ತಿದ್ದರು. ನಮ್ಮ ಮೊದಲನೇ ಬೇಡಿಕೆ ಇತ್ತು ಕಾಂಟ್ರಾಕ್ಟ್ರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡ್ರಿ ಅಂತೇಳಿ. ಅದನ್ನು ಒಪ್ಪಿಕೊಂಡಿದ್ದಾರೆ. ಈಗ ಮುಂದೆ ಬರುವ ಎಲ್ಲ ಕಾಂಟ್ರಾಕ್ಟರ್ಗೆ ಯಾರೇ ಎಕ್ಸ್ಪೈರ್ ಆದರೆ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಮಾಡಿರುತ್ತಾರೆ. ಎರಡನೇದಾಗಿ ನಮಗೆ 17/8/2022ಕ್ಕೆ GST 12ರಿಂದ 18% ಆಯಿತು. ಇಲ್ಲಿ ತನಕ ಟೆಂಡರ್ದಾಗ ಕೊಟ್ಟರು, ಆದರೆ ಬಿಲ್ನಾಗ ಕೊಡಲಿಲ್ಲ. ಅದರ ಸಲುವಾಗಿ ದೀರ್ಘವಾದ ಹೋರಾಟವನ್ನು ಮಾಡಿರ್ತೇವೆ. ಆ ಹೋರಾಟದ ಪ್ರತಿಫಲವಾಗಿ ಮಾನ್ಯ ಮಂತ್ರಿಗಳು 6% ಅವರಿಗೇನದ GST ಕೊಡ್ರಿ ಅಂತೇಳಿ ಆದೇಶ ಮಾಡಿದ್ದಾರೆ. ಮೂರನೇದಾಗಿ ನಮ್ಮ ಸಣ್ಣ ಕಾಂಟ್ರಾಕ್ಟರು, ಅತಿ ಸಣ್ಣ ಕಾಂಟ್ರಾಕ್ಟರಿಗೆ ಒಂದು ಏನೇ ಬೆನಿಫಿಟ್ ಆಗಲಿ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ 2 ಕೋಟಿ ತನಕ ಅವ್ರಿಗೆ ಯಾವನೂ ಒಂದು ಕಂಡೀಷನ್ಗಳು ಕೇಳಬಾರ್ದು. ಅವ್ರಿಗೇನದ ವಿತೌಟ್ ಅವ್ರಿಗೇನು ಇದು ಕೊಡಬೇಕಂತ ಆದೇಶ ಮಾಡಿದ್ದಾರೆ. ಈಗ BE ಕಲಿತು ಮತ್ತು ಡಿಪ್ಲೊಮಾ ಕಲಿತು ಹುಡುಗರು ಗುತ್ತಿಗೆದಾರ ಮಾಡಲು ಬರುತ್ತಾ ಇದ್ದಾರೆ. ಅವರಿಗೆ ಯಾವ ಥರದ ಒಂದು ವರ್ಕ್ ಸರ್ಟಿಫಿಕೇಟ್ ಆಗಲಿ ಮತ್ತು ಬ್ಯಾಂಕ್ ಲೈನ್ ಆಫ್ ಕ್ರೆಡಿಟ್ ಆಗಲಿ ಕೇಳಬಾರ್ದು ಅಂತ ಹೇಳಿ ಆರ್ಡರ್ ಮಾಡಿದರೆ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕೆಲವೊಂದು 17 ಬೇಡಿಕೆಗಳನ್ನು ಅವರು ಬಳಿ ಕೊಟ್ಟಿದ್ದೆವು. ಆ 17 ಬೇಡಿಕೆಗಳಲ್ಲಿ ಸುಮಾರು 10 ಬೇಡಿಕೆಗಳನ್ನು ಮಾನ್ಯ ಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಅದರ ಡಿಟೇಲವಾಗಿ ನಿಮ್ಮ ಕೈಯಲ್ಲಿ ಕೊಟ್ಟಿರ್ತೇವೆ. ಇನ್ನೊಂದು ಎಲ್ಲ ಮಂತ್ರಿಗಳಿಗೂ ಹೇಳಿದ್ದಾರೆ, ಯಾವ ಇರಿಗೇಷನ್ ಮಂತ್ರಿ ಆಗಲಿ, ಮೈನರ್ ಇರಿಗೇಷನ್ ಮಂತ್ರಿ ಆಗಲಿ, ಮತ್ತು ನಮ್ಮದು ಜಿಲ್ಲಾ ಪಂಚಾಯತ್ ಮಂತ್ರಿಗಳಾಗಲಿ ಕಾಂಟ್ರಾಕ್ಟರ್ ಕರೆದು ಅವರು ಪ್ರಾಬ್ಲಮ್ ಸರಿ ಮಾಡಿರಿ ಅಂತೇಳಿ ನಾವು ನಮ್ಮ ಜಿಲ್ಲೆಯ ಮಂತ್ರಿಗಳಿಗೂ ಹಾಗೂ HKDB ಅಧ್ಯಕ್ಷರಿಗೂ ಮನವಿಯನ್ನು ಕೊಟ್ಟಿದ್ದೇವೆ. ನೋಡಿರಿ, HKDBಯಲ್ಲಿ ಬಹಳ ನಾವು ಕಾಂಟ್ರಾಕ್ಟರ್ ತೊಂದರೆ ಆಗ್ತಾಯಿದೆ. 7 ಜಿಲ್ಲೆಗಳ ಕಾಂಟ್ರಾಕ್ಟರ್ ಕೂಡಿಕೊಂಡು ಮೀಟಿಂಗ್ ಮಾಡಿ ನಮ್ಮ ಜಿಲ್ಲೆಯ ಮಂತ್ರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಕೊಟ್ಟಿರ್ತೇವೆ. ಕಾಂಟ್ರಾಕ್ಟರ್ ಪ್ರಾಬ್ಲಮ್ ಬೇಗನೆ ಸರಿ ಮಾಡಿರಿ, ಕಾಂಟ್ರಾಕ್ಟರ್ ಭಾಳ ಕಷ್ಟದಲ್ಲಿದ್ದೇವೆ, ಪೇಮೆಂಟ್ ಸರಿಯಾಗಿ ಆಗ್ತಾಯಿಲ್ಲ, ಬಿಲ್ ಹೋದ್ರೆ ಒಂದೊಂದು ತಿಂಗಳ ತನಕ ಅಲ್ಲಿ HKDBಲಿಂದ ಹೊರಗೆ ಬರ್ತಾಯಿಲ್ಲ. ಒಂದು ಫೈನಲ್ ಬಿಲ್ ಆಗಬೇಕೈತೆ ಅಂತಂದ್ರೆ ಏನದ ಫೈನಲ್ ಬಿಲ್ ಆಗ್ತಾಯಿಲ್ಲ. ಇದರಿಂದ ನಾವು ಭಾಳ ತೊಂದರೆಯಲ್ಲಿ ಇದ್ದೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಕೇಳಿಕೊಂಡಾಗ ಅವರು ಜಿಲ್ಲೆಯ ಸಂಬಂಧಪಟ್ಟ ಮಂತ್ರಿಗಳಿಗೆ ಆದೇಶ ಮಾಡಿದ್ದಾರೆ, ಬೇಗನೆ ಅವರ ಪ್ರಾಬ್ಲಮ್ನ ಸರಿ ಮಾಡಿರಿ ಅಂತೇಳಿ. ಅದಕ್ಕೆ ನಮ್ಮ ಒಂದು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಒಳ್ಳೆಯ ಸುಧಾರಣೆ ಮಾಡಬೇಕು, ಒಂದು ಇದು ಮಾಡಬೇಕಂತ ಹಾದಿಯಲ್ಲಿ ಬರುತ್ತಿದ್ದಾರೆ. ಅವರಿಗೆ ನಮ್ಮ ಸದಾ ಬೆಂಬಲ ಇರುತ್ತದೆ. ಆದರೆ ನಮ್ಮ ಕಾಂಟ್ರಾಕ್ಟರ್ ಕುಂದುಕೊರತೆಗಳನ್ನು ನಮ್ಮ ಸಮಕ್ಷಮದಲ್ಲಿ ಆಫೀಸರು ಎಲ್ಲವೂ ನಮ್ಮ ಮೇಲೆ ಹಾಕಿ
ಕಾಂಟ್ರಾಕ್ಟ್ರು ಮಾಡ್ತಾ ಇಲ್ಲ, ಕಾಂಟ್ರಾಕ್ಟ್ರ್ ಇದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಮೇಲೆ ಹಾಕಿ ಆಫೀಸರು ನುಣುಚಿಕೊಳ್ಳುವಂಥ ಒಂದು ಕೆಲಸ ಮಾಡುತ್ತಿದ್ದಾರೆ. ತಾವು ದಯಮಾಡಿ ಇವತ್ತು ನಮ್ಮ ಮಂತ್ರಿಗಳಿಗೆ ಇವತ್ತು ನಾವು ಒತ್ತಾಯ ಮಾಡ್ತೇವೆ, ಹಾಗೂ KKRDB ಅಧ್ಯಕ್ಷರಿಗೆ ಒತ್ತಾಯ ಮಾಡ್ತೇವೆ, ಹಾಗೆ ಸಂಬಂಧಪಟ್ಟ ಎಲ್ಲ ಶಾಸಕರನ್ನು ಒತ್ತಾಯ ಮಾಡ್ತೇವೆ. ನೀವು ಡೆವಲಪ್ಮೆಂಟ್ ಮಾಡಬೇಕಾಯ್ತು, ಒಳ್ಳೇದು ಏನು ಇದು ಮಾಡಬೇಕಾಯ್ತು ಅಂತಂದ್ರೆ ಏನದ ಏನು ಇವತ್ತು ಎಲ್ಲ ನಾವು ಇವತ್ತು ಕಾಂಟ್ರಾಕ್ಟರ್ ಒಂದು ಮೀಟಿಂಗ್ ಕರೆದು 7 ಜಿಲ್ಲೆಯ ಕಾಂಟ್ರಾಕ್ಟರ್ ಮೀಟಿಂಗ್ ಕರೆದು ನಮ್ಮ ಕುಂದುಕೊರತೆಗಳನ್ನು ಸಮಕ್ಷಮವಾಗಿ ವಿಚಾರ ಮಾಡಿದಾಗ ಮಾತ್ರ ಒಂದು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇವತ್ತು ಒಂದು ಗಾಡಿ ನಡಿಬೇಕಾಯ್ತಂದ್ರೆ 4 ಇವತ್ತು 2 ಚಾಕ್ಗಳು ಹೆಂಗೆ ಅವಶ್ಯಕತೆ ಇರ್ತದೆ, ಹಾಗೆ ಇವತ್ತೇನದ ಕಾಂಟ್ರಾಕ್ಟ್ರು ಮತ್ತು ಆಫೀಸರು ಲೀಡ್ರುಗಳು ಒಂದಾದಾಗ ಮಾತ್ರ ಏನದ ಕೆಲಸ ಆತ ಅಂತೇಳಿ ಒಂದು ಕಳಕಳಿ ವಿನಂತಿ ಮಾಡ್ಕೊತಾ ಇದ್ದೇವೆ. ಇವತ್ತೇನದ ಇವತ್ತು ಕಾಂಟ್ರಾಕ್ಟ್ರ ಮೇಲೆ ಸುಮ್ಮನೆ ಅನ್ನೆಸರಿ 1% ಪೆನಾಲ್ಟಿ ಹಾಕ್ತಾ ಇದ್ದಾರೆ. ಎಲೆಕ್ಷನ್ ಬತ್ತು, ಎಲೆಕ್ಷನ್ದಾಗ ಕೆಲಸ ಮಾಡಬೇಡ್ರಿ ಅಂತ ಹೇಳಿದ್ರು, ಎಲೆಕ್ಷನ್ ಆಯಿತು, ನಮ್ಮ ಪರ್ಮಿಷನ್ ಬರುತ್ತೆ ಕೆಲಸ ಮಾಡಬೇಡ್ರಿ ಅಂತ ಗೌರ್ಮೆಂಟ್ ಆರ್ಡರ್ ಮಾಡ್ತು. ಇವತ್ತಿನ ತನಕ ಇವನು ಆರ್ಡರ್ ಮಾಡಿ ಇವತ್ತು ಕೆಲಸ ಮಾಡಿರಿ ಅಂತ ಹೇಳಿ 1 ತಿಂಗಳಾಯ್ತು. ನಮಗೆ 1 ತಿಂಗಳು ಹಿಡಿದು ಕೆಲಸ ಇದ್ದು ಚಾಲೂ ಮಾಡಿದೆವು. ಅದ್ರ ಮೇಲೆ ಸಿಕ್ಕಾಪಟ್ಟು 1%, 2% ಪೆನಾಲ್ಟಿ ಹಾಕ್ತಾ ಇದ್ದಾರೆ. ಇವತ್ತು ನಿಮ್ಮ ಟೈಮ್ ಪ್ರಕಾರ ಮುಗಿದಿಲ್ಲ ಅಂತೇಳಿ. ನಮ್ಮ ಟೈಮ್ ಇರೋದು ಬರೀ 6 ತಿಂಗಳು ಅಥವಾ 9 ತಿಂಗಳು. 1 ಕೋಟಿ ಇದ್ರೆ 9, 50-60 ಲಕ್ಷ ಇದ್ರೆ 6 ತಿಂಗಳು. ನೀವು ಅದ್ರಾಗ 4 ತಿಂಗಳದಾಗ ಕೆಲಸ ಬಂದಿಟ್ಟು 2 ತಿಂಗಳದಾಗ ಒಂದೊಂದು ಪರ್ಸೆಂಟ್ ಇವತ್ತು ಪೆನಾಲ್ಟಿ ಅಂತಂದ್ರೆ ನಮಗೆ ಭಾಳ ಹೊರೆ ಆಗ್ತಾಯಿದೆ. ಅದರಿಂದ ಕಾಂಟ್ರಾಕ್ಟ್ರು ಭಾಳ ಪರೇಷನ್ ಇದ್ದಾರೆ. ಇವತ್ತು SKDBಯಲ್ಲಿ ನಮಗೆ ಎಕ್ಸೆಸ್ ಕೊಡೋಂಗಿಲ್ಲ, ನಮಗೆ ಏನು ಕೊಟ್ಟರು DSR ರೇಟಿಗೆ ಕೊಡ್ತಾರೆ. ಅದಕ್ಕೆ ದಯಮಾಡಿ ಏನೋ ತಾವು ಸಂಬಂಧಪಟ್ಟ ಮಂತ್ರಿಗಳಾಗಲಿ ಅಧ್ಯಕ್ಷರಾಗಲಿ ಇಮಿಡಿಯೇಟ್ 1 ವಾರದ ಒಳಗಾಗಿ ನಮ್ಮ ಎಲ್ಲ 7 ಜಿಲ್ಲೆಯ ಕಾಂಟ್ರಾಕ್ಟರ್ ಅಧ್ಯಕ್ಷರನ್ನು ಕರೆದು ಇವತ್ತು ನಮ್ಮ ಪ್ರಾಬ್ಲಮ್ ಬಗೆಹರಿಸಬೇಕಂತೇಳಿ ಇವತ್ತು ಅವರಿಗೆ ಪತ್ರಿಕಾ ಮುಖಾಂತರ ಅವ್ರಿಗೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಈಗ ನಾವು ಮುಂದಿನ ತಿಂಗಳು ಒಂದು ಸಮಾವೇಶ ಅರ್ಥಾತ್ ಹೋರಾಟ ರೀತಿಯಲ್ಲನ್ರಿ ಸುಮಾರು 50,000 ಕಾಂಟ್ರಾಕ್ಟರ್ನ್ನು ಕರೆಸಿ ಬೆಂಗಳೂರಲ್ಲಿ ಒಂದು ಸಮಾವೇಶ ಮಾಡ್ತಾ ಇದ್ದೇವೆ. 50,000 ಕಾಂಟ್ರಾಕ್ಟರ್ ನಡಿಬೇಕಾಗ ಅದರಲ್ಲಿ ತಾವು ಏನಾದರೂ ಇವತ್ತು ನಮ್ಮದು ಬೇಡಿಕೆ ಇದು ಮಾಡಿಲ್ಲ ಅಂತಂದ್ರೆ ನಾವು ಸರ್ಕಾರದ ಇದು ಮಾಡಲಿಕ್ಕೆ ಹಿಂಸರಿಯೋದಿಲ್ಲ. ಯಾಕಂತಂದ್ರೆ ಅದು ನಮಗೇನದ ಹಿಂದೆ ನಾವು ರೂಢಿಸ್ಕೊಂಡೇ ಬಂದಿದ್ದೆವು. ಇವತ್ತು ನಾವೇನದ ಹಿಂದೆ ಸರ್ಕಾರ ಎದುರು ಬಿದ್ದು ಸರ್ಕಾರಕ್ಕೆ ಏನದ ಉತ್ತರ ಕೊಟ್ಟಿದ್ದೆವು. ಇವತ್ತು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.